Hey guys, welcome back to Saga Stories. Top cricketing updatesಗೆ ಸ್ವಾಗತ ಬಾಸು. T20 ವರ್ಲ್ಡ್ ಕಪ್ ಮುಗಿದಾಗಿದೆ, IPL ಹಂಗಾಮ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅದೇ ಅಪ್ಡೇಟ್ಸ್ಗಳು ಬರ್ತಾ ಇದೆ, ಪಟಾಪಟ ನಂಗೆ ಅಪ್ಡೇಟ್ಸ್ಗಳು ಒಂದೊಂದೇ ಹೊಡೆದ್ಬಿಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಚಿನಾ. ಓಕೆ, ಮೊದಲನೇ ಅಪ್ಡೇಟು ಕ್ಯಾಪ್ಟನ್ಸ್ ಮೀಟಪ್ಪು IPLದು ಯಾವತ್ತು ಇರುತ್ತೆ ಅಂತ ಇವಾಗ ಅಪ್ಡೇಟ್ ಬಂದಿದೆ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ 26ನೇ ತಾರೀಕು ಬೆಂಗಳೂರಲ್ಲೇ ಯಾವುದು ಇನಾಗರಲ್ ಮ್ಯಾಚ್ ಸ್ಟಾರ್ಟ್ ಆಗ್ತಿರೋದು. ಮುಂಬೈನ ವಾಂಖೇಡೆ ಸ್ಟೇಡಿಯಮಲ್ಲಿ ಏನೋ ಇಲ್ಲಿ ಇವೆಂಟ್ ಏನೂ ಇರೋದಿಲ್ಲ. ಒಟ್ನಲ್ಲಿ ಮೀಟಪ್ಪು ಅಲ್ಲಾಗ್ತಾರೆ, ಮುಂಬೈಯಲ್ಲಿ ಆಗ್ತಾರೆ ಎಲ್ಲ ಕ್ಯಾಪ್ಟನ್ಸ್ಗಳು ಅಂತ ಅಪ್ಡೇಟ್ ಇದೆ. ಎಲ್ಲಾನ ಆಗಲಿ, ಒಟ್ನಲ್ಲಿ ಬರಲೇಬೇಕಲ್ಲ ಇನಾಗರಲ್ ಮ್ಯಾಚ್ ಆಡೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ. ಸೊ ಕ್ಯಾಪ್ಟನ್ಸ್ ಮೀಟಪ್ ಎಲ್ಲ ಮ್ಯಾಟ್ರ್ ಆಗೋದಿಲ್ಲ ಅಂದ್ರೂ ಇನಾಗರಲ್ ಮ್ಯಾಚ್ ನಮಗೆ ಮ್ಯಾಟ್ರ್ ಆಗೋದು. ಅಪ್ಡೇಟ್ ಬಿಟ್ಟು AB de Villiers ಅವರು ಮಾತಾಡಿದ್ದಾರೆ ರಿಲೇಟೆಡ್ ಟು RCB 2025 ಟ್ರೋಫಿ ವಿನ್ನಿಂಗು. ಅವರು ಅಲ್ಲೇ ಇದ್ದರು, ಗೊತ್ತಿರೋದೆ ನಿಮಗೆ. RCB ಟ್ರೋಫಿ ಗೆಲ್ತಾ ಇದ್ದಾಗೇ AB de Villiers ಕೂಡ ಟ್ರೋಫಿನ ಹಿಡ್ಕೊಂಡು ಎತ್ತಿದ್ರು ಅಂತ. ಸೊ ಸೀನ್ ಏನು ಅಂತಂದರೆ, ವಿರಾಟ್ ಕೊಹ್ಲಿ ಅವರು 2025 ಆಕ್ಷನ್ ಆದ ನಂತರನೇ AB de Villiers ಅವರು ಹೇಳಿದ್ರಂತೆ, ಗುರು ನೀನು ಇರಬೇಕು ಗುರು ನಮ್ಮ ಮ್ಯಾಚನ್ನ ನೋಡೋದಕ್ಕೆ, ಮಗ ಬಿಸ್ಕೆಟ್ ನೀನು ಬರಬೇಕು ಗುರು ಮ್ಯಾಚನ್ನ ನೋಡೋದಕ್ಕೆ. ಯಾಕಂದರೆ ಈ ಸೀಸನು ಪಕ್ಕ ನಾವು ಟ್ರೋಫಿ ಗೆಲ್ತಾ ಇದ್ದೀವಿ. ಇದು 18ನೇ ಸೀಸನು. ಏನೋ ಒಂದು ಗಟ್ ಫೀಲಿಂಗ್ ಬರ್ತಾಯಿದೆ, ಕಾನ್ಫಿಡೆನ್ಸ್ ಬರ್ತಾಯಿದೆ ನನಗೆ, ಈ ಸೀಸನ್ ಟ್ರೋಫಿ ಗೆಲ್ತೀನಿ ಅಂತ. ಬಂದ್ಬಿಟ್ಟು ನೋಡೋಗೋರು ಮ್ಯಾಚ್ನ ಅಂತ. ಫೈನಲ್ಗಳು ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ಟೂರ್ನಮೆಂಟ್ ಸ್ಟಾರ್ಟ್ ಆಗಿ ನಾವು ಮುಂಚೆನೇ ಹೇಳಿದ್ರಂತೆ, ಏನೋ ವಿರಾಟ್ ಕೊಹ್ಲಿ ಒಂದು ಗಟ್ ಫೀಲಿಂಗು ಎಲ್ಲಿಂದ ನಾವು ಬಂದಿತ್ತೋ ಗೊತ್ತಿಲ್ಲ, ಒಟ್ನಲ್ಲಿ AB de Villiers ಅವರಿಗೆ ಟೂರ್ನಮೆಂಟ್ನ ಮುಂಚೆನೇ ಹೇಳಿದ್ರಂತೆ ನಾವು ಕಪ್ ಗೆಲ್ತೀವಿ ಅಂತ. ಅಪ್ಡೇಟ್ ನಂಬರ್ 3, ಇದು ಬಿಗ್ಗೆಸ್ಟ್ ಅಪ್ಡೇಟು RCB ಫ್ಯಾನ್ಸ್ಗಳಿಗೆ ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಮ್ಗೂ ಕೂಡ, KCA ಫ್ಯಾನ್ಸ್ಗಳಿಗೂ ಕೂಡ, ಕರ್ನಾಟಕ ಫ್ಯಾನ್ಸ್ಗಳಿಗೆ, ನಮ್ಮ ಬೆಂಗಳೂರು ಕ್ರೌಡಿಗೆ ಸಿಕ್ಕಾಪಟ್ಟೆ ಒಳ್ಳೆ ನ್ಯೂಸ್ ಏನು ಅಂತ ಅಂದರೆ, ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ನಡೆಸೋದಕ್ಕೆ ಕರ್ನಾಟಕ ಗೌರ್ಮೆಂಟು ಅಫಿಷಿಯಲ್ ಆಗಿ ಇವಾಗ ಒಪ್ಪಿಗೆ ಕೊಟ್ಟಿದೆ. ಅವಾಗಲೂ ಕೊಟ್ಟಿತ್ತು, ಇವಾಗ ಒಂದು ಕಮಿಟಿನ ಫ್ರೇಮ್ ಮಾಡಿತ್ತು. ಇಲ್ಲಿ ಮಾಕ್ ಡೆಮಾನ್ಸ್ಟ್ರೇಷನ್ ಏನೇನು ಮಾಡಿದ್ದೀರಾ ಆ್ಯಂಡ್ ಮ್ಯಾಚ್ ನಡಿಬೇಕಾದ್ರೆ ಯಾವ ಥರ ನಿಮ್ಮದು ಕ್ರೌಡ್ನ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಯಾವ ಥರ ಇದೆ, ಜೊತೆಗೆ ನಾವು ಹೇಳಿರೋ ಅಂಥದ್ದೆಲ್ಲ ನೀವು ಫುಲ್ಫಿಲ್ ಮಾಡಿದ್ದೀರಾ ಅನ್ನೋದಕ್ಕೆ ಒಂದು ಕಮಿಟಿನ ಫ್ರೇಮ್ ಆಗಿಬಿಟ್ಟು ಎಲ್ಲ ಚೆಕ್ ಮಾಡ್ಕೊಂಬರ್ರಿ ಅಂತ ಕಳಿಸಿದ್ರು ಆ ಕಮಿಟಿನ. ಸೊ ಆಬ್ವಿಯಸ್ಲಿ ನಮಗೆ ಗೊತ್ತಿತ್ತು ಇದು ಪಕ್ಕ ಗ್ರೀನ್ ಸಿಗ್ನಲ್ ಸಿಗುತ್ತೆ ಅಂತ. ಯಾಕಂದರೆ ಸುಮ್ಮನೆ ಕಮಿಟಿ ಫ್ರೇಮ್ ಆಗೋದಿಲ್ಲ, ಸುಮ್ಮನೆ ಬಂದ್ಬಿಟ್ಟಲ್ಲಿ ನೋಡೋದಿಲ್ಲ ಅವರೆಲ್ಲ ನೋಡ್ತಾ ಇದ್ದಾರೆ ಅಂತಂದರೆ ಒಂದು ಅರ್ಥ ಇರುತ್ತೆ. ಆ್ಯಂಡ್ KCA ಕೂಡ ಗೊತ್ತಿರುತ್ತೆ, ಚೆಕಿಂಗಿಗೆ ಬಂದೇ ಬರ್ತಾರೆ. ನಾವು ಕಳಪೆ ನನ್ನ ಮಕ್ಕಳು ಥರ ಕೈ ಕಟ್ಕೊಂಡು ಹಿಂಗೆ ನಿಂತ್ಕೊಳಕ್ಕಾಗೋದಿಲ್ಲ, ಎಲ್ಲ ಕೆಲಸ ಚಾಚು ತಪ್ಪಂಗೆ ಮಾಡಿರಬೇಕು ಅಂತ ಗೊತ್ತಿರುತ್ತೆ. ಅದಕ್ಕೋಸ್ಕರ ಚಾಚು ತಪ್ಪಂಗೆ ಮಾಡಿದರೆ ಬಿಗ್ ಕ್ರೆಡಿಟು ವೆಂಕಟೇಶ್ ಪ್ರಸಾದ್ ಆ್ಯಂಡ್ ಟೀಮ್ ಹೋಗೋರು ಮಾತಾಡೋಕ್ಕಾಗ್ತಾರೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಗ್ ಕ್ರೆಡಿಟು ವೆಂಕಟೇಶ್ ಪ್ರಸಾದ್ ಆ್ಯಂಡ್ ಟೀಮ್ ಏನಕ್ಕೆ ಹೇಳ್ತಿದ್ದೀನಿ ಅಂತಂದರೆ, ಯಾಕಂದರೆ ಅಷ್ಟು ಕಷ್ಟಪಟ್ಟಿದ್ದಾರೆ ಇವರು ಟೂರ್ನಮೆಂಟ್ ಆರ್ಗನೈಸ್ ಮಾಡೋದಕ್ಕೆ. KCAಯಲ್ಲಿ ಅಂದರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಷ್ಟೆಲ್ಲ ಎಡಿಟಿಂಗು, ಆಲ್ಟ್ರೇಷನು, ರಿನೋವೇಷನ್ ಎಲ್ಲ ಮಾಡಬೇಕು ಅಂತಂದರೆ ಸುಮ್ಮನೆ ಮಾತಂತೂ ಆಗಿರಲಿಲ್ಲ. ಅದು ಪಟ್ ನಂಗೆ ಮಾಡಬೇಕು ಅಂತಂದರೆ ನಿಮಗೆ ಗೊತ್ತಿರದೆ ಒಂದು ಕನ್ಸ್ಟ್ರಕ್ಷನ್ ಆಗಬೇಕು ಅಂದರೆ ಎಷ್ಟೆಷ್ಟು ಡಿಲೇ ಆಗುತ್ತೆ ಅಂತ. ಅದು ಪಟ್ ಅಂತ KCA ಅವರು ಪ್ರೆಸಿಡೆಂಟ್ ಆಗಿಬಿಟ್ಟು ಇನ್ನೂ ಒಂದು 3-4 ತಿಂಗಳು ಕೂಡ ಆಗಿಲ್ಲ, ಪಟ್ ಅನ್ನೋಕ್ಕೆ ಎಲ್ಲ ಕೆಲಸನೂ ಕೂಡ ಮಾಡಿ ಮುಗಿಸಿದ್ದಾರೆ ಅಂತಂದರೆ RCBಗೂ ಕ್ರೆಡಿಟ್ ಕೊಡಬೇಕು ಆ್ಯಂಡ್ ವೆಂಕಟೇಶ್ ಪ್ರಸಾದ್ ಆ್ಯಂಡ್ ಟೀಮ್ಗೂ ಕೂಡ ಕ್ರೆಡಿಟ್ ಕೊಡಬೇಕು. ಅಪ್ಡೇಟ್ ನಂಬರ್ 4, ಜಾಶ್ ಹೇಜಲ್ವುಡ್ ಅವರು ಬೌಲಿಂಗ್ ಪ್ರಾಕ್ಟೀಸ್ನ ಮಾಡ್ತಾ ಇದ್ದಾರೆ. ಬಟ್ ಅವರು ಇಂಡಿಯಾ ನೆಲಕ್ಕೆ ಬಂದ್ಬಿಟ್ಟು ಇಳಿದಿಲ್ಲ ಇನ್ನು. RCB ಫ್ಯಾನ್ಸ್ಗಳಿಗೆ ಬ್ಯಾಡ್ ನ್ಯೂಸೋ ಗುಡ್ ನ್ಯೂಸು ಇನ್ನೂ ಸಾಕು ಗೊತ್ತಾಗಿಲ್ಲ. ಒಟ್ಟಲ್ಲಿ ಬೌಲಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಒಂದು ಪಾಸಿಟಿವ್ ಅಪ್ಡೇಟ್ ಏನು ಅಂತ ಅಂದರೆ, ಅವರು ಅಟ್ಲೀಸ್ಟ್ ಬಾಲ್ನಾರು ಹಿಡ್ಕೊತಾ ಇದ್ದಾರೆ. ರಿಯಾಬಲ್ ಇದ್ದಾರೆ ಅಂತ ಗೊತ್ತಿತ್ತು ನಮಗೆ ಅವರು, ಬಟ್ ಅವ್ರು ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರು ಒಟ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಿರೋದು ನೋಡ್ತವ್ರೆ. ಪ್ಯಾಟ್ ಕಮಿನ್ಸು, ಜಾಶ್ ಹೇಜಲ್ವುಡ್ ಇಬ್ಬರು ಕೂಡ ಒಂದು ರಿಯಾಬ್ನ ಮುಗಿಸ್ಕೊಂಡು ಇವಾಗ ಪ್ರಾಕ್ಟೀಸ್ ಸೆಷನ್ ಎಲ್ಲ ಮಾಡ್ತಾರೆ. ಆಲ್ಮೋಸ್ಟ್ ಮುಗಿಸಿದ್ರೆ ಅಂತ ಹೇಳಬೇಕು ರಿಯಾಬ್ನ. ಒಟ್ಟಲ್ಲಿ ಕ್ಲಿಯರೆನ್ಸ್ ಸಿಗಬೇಕಾಗಿದೆ ಅವರ ಒಂದು ಕನ್ಸರ್ನ್ಡ್ ಅಥಾರಿಟಿಯಿಂದ, ಅದೇ ಕ್ರಿಕೆಟ್ ಆಸ್ಟ್ರೇಲಿಯಾ ಕಡೆಯಿಂದ ಸಿಕ್ತು ಅಂದರೆ ಮಾತ್ರ ಇಲ್ಲಿ ಆಡೋದಕ್ಕೆ ಬಿಡ್ತಾರೆ. ಇವ್ರಿಗೂ ಅಷ್ಟೇ, ಅವ್ರಿಗೂ ಅಷ್ಟೇ, ಇಬ್ಬರಿಗೂ ಅಷ್ಟೇ. ಬಿಟ್ಟರೆ ಇಬ್ರಿಗೂ ಬಿಡ್ತಾರೆ ಅನ್ನೋ ಥರ ಕಾಣಿಸ್ತಿದೆ, ಬಿಟ್ಟಿಲ್ಲ ಅಂದರೆ ಇಬ್ರಿಗೂ ಬಿಡಲ್ಲ ಅನ್ನೋ ಥರ ಕಾಣಿಸ್ತೈತೆ. ನನ್ನ ಪ್ರಕಾರ ಗ್ರೀನ್ ಸಿಗ್ನಲ್ ಕೊಡುವಂಥ ಎಲ್ಲ ಲಕ್ಷಣಗಳಿದೆ. ಅದು IPL ಸ್ಟಾರ್ಟಿಂಗಲ್ಲೇ ಕೊಡ್ತಾರಾ ಅಥವಾ ಸ್ವಲ್ಪ ಮ್ಯಾಚಸ್ ಆದಮೇಲೆ ಕೊಡ್ತಾರಾ ಅನ್ನೋದು ಒಂದು ಕ್ವೆಶನು. ನೋಡೋಣ ಅದು ಯಾವಾಗ ಬಂದು ಹಿಡಿತಾರೆ ಈ ಇಬ್ಬರು ಅಂತ. ಇಲ್ಲಿ ಮೇಯ್ನಾಗೆ ಪ್ಯಾಟ್ ಕಮಿನ್ಸ್, ಜಾಶ್ ಹೇಜಲ್ವುಡ್ಗಿಂತ ಪ್ಯಾಟ್ ಕಮಿನ್ಸ್ ಬಂದು ಹಿಡಿಬೇಕು. ಯಾಕಂದರೆ ಅವರೇ ಅಲ್ವಾ ನಾಯಕ ಅಲ್ಲಿ SRHಗೆ. ಟೀಮೇ ಉಣ್ಕೊಂಡು ಹೊರಟೋಗ್ಬಿಡುತ್ತೆ ಅಷ್ಟೇ ಅಲ್ಲಿ. ಅಪ್ಡೇಟ್ ನಂಬರ್ 5, ವೈಭವ್ ಸೂರ್ಯವಂಶಿ ಒಂದು ದೊಡ್ಡ ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ ರೀಸೆಂಟಾಗಿ ನಡೆದಂಥ ಅವಾರ್ಡ್ಸ್ ಇವೆಂಟಲ್ಲಿ. ಅವ್ರು ಹೇಳ್ತಾರೆ, IPLಲ್ಲಿ ನಾನು ಒಂದು ರೆಕಾರ್ಡ್ನ ಬ್ರೇಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಕ್ರಿಸ್ ಗೇಲ್ನ 175 ನಾಟ್ ಔಟ್ ರೆಕಾರ್ಡ್ ಏನಿದೆ ರೈಸಿಂಗ್ ಪುಣೆ ವಾರಿಯರ್ಸ್ ಇಂಡಿಯಾ, ಇದರ ಮೇಲೆ ಯಾವಾಗಲೂ 2011 2012 ಹೊಡೆದಿದ್ದು. ಈ ಒಂದು ರೆಕಾರ್ಡ್ನ ಸ್ಮ್ಯಾಶ್ ಮಾಡಬೇಕು, ಟ್ಯಾಕಲ್ ಮಾಡಬೇಕು, ಓವರ್ಟೇಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ IPLಲ್ಲಿ ಅಂತ ಹೇಳಿದರೆ ಪಾಸಿಬಿಲಿಟಿ ಇದೆ ಇವರು. ಯಾಕಂದರೆ ಓಪನಿಂಗ್ ಸ್ಟಾರ್ಟಲ್ಲೇ ಬರ್ತಾರೆ ಆ್ಯಂಡ್ ಆ ಥರ ಅಗ್ರೆಸಿವ್ ಬ್ಯಾಟಿಂಗ್ನೇ ಆಡ್ತಾರೆ. ನೋಡಲ್ಲಪ್ಪ ಯಾವ ಥರ ಲಾಸ್ಟ್ ಸೀಸನು ವಿಡಿಯೋ ಗೇಮ್ ಇನ್ನಿಂಗ್ಸ್ ಆಡ್ಬಿಟ್ರು, ಸೆಂಚುರಿ ಹೊಡೆದ್ಬಿಟ್ಟು. ಅಂದ್ಕೊಂಡೇ ಇರಲಿಲ್ಲ ಯಾರು ಈ ಥರ ಒಬ್ಬ ಪ್ಲೇಯರ್ ಇದ್ದಾರೆ ಅಂತ. ಆ್ಯಂಡ್ ರಿಪೀಟೆಡಾಗಿ ಪ್ರೂವ್ ಮಾಡಿದರೆ, ಇಂಟರ್ನ್ಯಾಷನಲ್ಸಲ್ಲಿ ಪ್ರೂವ್ ಮಾಡಿದರೆ, ಅಂಡರ್-19 ಲೆವೆಲಲ್ಲಿ ಪ್ರೂವ್ ಮಾಡಿದರೆ, 175+ ಎಲ್ಲ ಹೊಡೆದು ಚಚ್ಚಾಕ್ಬಿಟ್ಟಿದ್ದಾರೆ. ಫೈನಲ್ಸಲ್ಲೇ ಹೊಡೆದಿರಲ್ಲ ಗುರು. ಏನೇನು ಆಶ್ಚರ್ಯ ಆಗೋದಿಲ್ಲ, ಅವ್ರು ಹೊಡೆದ್ಬಿಟ್ಟು ಏನಾದ್ರು ಬ್ರೇಕ್
ಬ್ರೇಕ್ ಡೌನ್ ಮಾಡಿಬಿಡ್ತು ರೆಕಾರ್ಡ್ನ ಅಂತಂದರೆ ಮಾಡಲಿ ಬಿಡಿ. ಆರ್ ಸಿ ಬಿ ರೆಕಾರ್ಡ್ ಹೋದ್ರೆ ಏನು, ನಜ್ಜಿ ಒಬ್ಬ ಇಂಡಿಯನ್ ಈ ಥರ ಹೊಡೆದ್ರೋಗಿರೋ ಇಂಡಿಯನ್ ಹೆಸರಲ್ಲಿ ಇದಾಗಿರೋ ಈ ರೆಕಾರ್ಡ್ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗೋದಿಲ್ವಾ. ಅಪ್ಡೇಟ್ ನಂಬರ್ 6, ಯಶ್ ದಯಾಳ್ ಅವರು ಅವರ ವಾರ್ಮ್ ಅಪ್ ಗೀಮ್ ಅಪ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ರೆ, ಬಾಡಿ ಫಿಟ್ನೆಸ್ ಕಂಡೀಷನ್ ಸ್ವಲ್ಪ ನೋಡಿಕೊಂಡು ಎಲ್ಲ ಜಿಮ್ದೆಲ್ಲ ವಿಡಿಯೋ ಎಲ್ಲ ಬಿಡ್ತಾ ಇದ್ದಾರೆ. ಅವ್ರ ಇನ್ಸ್ಟಾಗ್ರಾಮ್ ಸ್ಟೋರಿನ ಗಮನಿಸಿದ್ರೆ ಅಂತಲೇ ಗೊತ್ತಾಗಿರುತ್ತೆ. ಇನ್ನೂ ಒಂದು ಕಡೆ ಏನು ಅಂತಂದರೆ, ಯಶ್ ದಯಾಳ್ ಅವರು ಯಾರೋ ಒಬ್ಬ ಕಾಂಟೆಂಟ್ ಕ್ರಿಯೇಟರ್ನ ಮದುವೆ ಆಗಿದ್ದಾರೆ ಅಂತ ಫಿಟ್ ಬರ್ತಾ ಇದೆ. ಅವರು ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ಎಲ್ಲೂ ಕೂಡ ಮೆನ್ಷನ್ ಮಾಡ್ಕೊಂಡಿಲ್ಲ, ಬಟ್ ಬರ್ತಾ ಇದೆ. ಅವರ ಪಿಕ್ಚರ್ಸ್ಗಳೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯಾರೋ ಒಬ್ಬರು ಶ್ವೇತಾ ಪಂಡಿತ್ ಅಂತ ಒಬ್ಬರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ನ ಮದುವೆ ಆಗಿದ್ದಾರಂತೆ. ರೀಸೆಂಟಾಗೆ ಇವರ ಹೆಸರಲ್ಲಿ ಕಳೆದ ವರ್ಷದಿಂದ ಏನೇನಾಯಿತು ಅದೆಲ್ಲರೂ ಕೂಡ ನೋಡಿದ್ದಾರೆ. 2 ಕೇಸ್ಗಳಾಗಿತ್ತು. ಇನ್ಫ್ಯಾಕ್ಟ್ ಅದನ್ನೆಲ್ಲ ದಾಟ್ಕೊಂಡು ಬರ್ತಾ ಇದ್ದಾರೆ. ಈ ಸೀಸನ್ನು ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಷ್ಟು ಹೇಳೋರು ವಿಚಾರದಲ್ಲಿ ಅವರು 1 ವರ್ಷದಿಂದ ಕ್ರಿಕೆಟ್ನೇ ಆಡಿಲ್ಲ, ಅಲ್ಲಿ ರಿಕವರ್ ಆಗ್ತಾ ಇದ್ದಾರೆ. ನೋಡೋಣ ಆರ್ ಸಿ ಬಿಗೆ ಇನ್ ಕೇಸ್ ಈ ವರ್ಷ ಏನಾದ್ರು ಆಡಿದ್ರು ಅಂತಾರೆ, ಅದು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. 1 ವರ್ಷದಿಂದ ಆಡಿಲ್ಲ ಎಸ್ ಡಿ ಎಲ್ ಕ್ರಿಕೆಟ್ನ, ಲಾಸ್ಟ್ ಆಡಿದ್ದೆ ಆರ್ ಸಿ ಬಿಗೆ. ಅಪ್ಡೇಟ್ ನಂಬರ್ 7, ರಿಕಿ ಪಾಂಟಿಂಗ್ ಒಂದು ಸ್ಟೇಟ್ಮೆಂಟ್ ಹಾಕಿಬಿಟ್ಟಿದ್ದಾರೆ. ನನಗನ್ಸೋ ಮಟ್ಟಿಗೆ, ಅಂದರೆ ರಿಕಿ ಪಾಂಟಿಂಗ್ ಅನ್ಸೋ ಮಟ್ಟಿಗೆ 3 ಫಾರ್ಮೆಟ್ನ ಡಾಮಿನೇಟ್ ಮಾಡಿರುವಂಥ ಪ್ಲೇಯರ್ಸ್ಗಳು ಯಾರಾದರೂ ಇದ್ದಾರೆ ಅಂತಂದರೆ ವರ್ಲ್ಡ್ ಕ್ರಿಕೆಟಲ್ಲಿ T20 ಮತ್ತು ODI ಮತ್ತು ಟೆಸ್ಟ್ ಫಾರ್ಮೆಟ್ 3 ಫಾರ್ಮೆಟ್ನ ಅದು ಇವರು ಮಾತ್ರ, ನನ್ನ ಪ್ರಕಾರ ಅವರು ಮಾತ್ರ ಅಂತ ಹೇಳಿದ್ದಾರೆ. ಅದೇ ಡೇವಿಡ್ ವಾರ್ನರ್, ವಿರಾಟ್ ಕೊಹ್ಲಿ ಜೊತೆಗೆ AB ಡಿ ವಿಲಿಯರ್ಸ್, ಈ 3 ಜನ ಮಾತ್ರ ನನ್ನ ಪ್ರಕಾರ ಆಲ್ ಫಾರ್ಮೆಟಲ್ಲಿ ಸಖತ್ತಾಗಿ ಆಡಿರುವಂಥವ್ರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂತ ಬಂದಾಗ ಅಂತ. ಆ್ಯಂಡ್ ಬೌಲಿಂಗ್ ಅಂತ ಬಂದಾಗ ಜಸ್ಪ್ರೀತ್ ಬುಮ್ರಾ ಒಬ್ಬರೇ ಆಲ್ ಫಾರ್ಮೆಟ್ಸ್ನ ಡಾಮಿನೇಟ್ ಮಾಡಿರೋರು. ಹೌದು, ಇವಾಗ ಕರೆಂಟ್ ಸ್ವಲ್ಪ ನಾವೆಲ್ಲ ಇನ್ನೂ ಸುಮಾರು ಜನ ಕ್ರಿಕೆಟರ್ಸ್ ಇದ್ದಾರೆ. ಇವರು ಡೇಲ್ ಸ್ಟೇನ ಮರ್ತ್ಬಿಡ್ತೀವಿ ನಾವು. ಇವ್ರು ಬಂದಿದ ತಕ್ಷಣ ಜಸ್ಪ್ರೀತ್ ಬುಮ್ರಾ ಇದ್ದಾರೆ ಅಂತ ಡೇಲ್ ಸ್ಟೇನ್ ಎಲ್ಲ ಫಾರ್ಮೆಟಲ್ಲೂ ಡಾಮಿನೇಟ್ ಮಾಡಿರಲ್ವಾ, ಚಿನ್ನಂತ ಬೌಲರ್ ನಮ್ಮ ಡೇಲ್ ಸ್ಟೇನು. ಸೊ ಓಕೆ, ಇವರೊಬ್ಬರು ಕಾಣಿಸಿದ್ದಾರೆ ಅಂತ ಕಾಣಿಸುತ್ತೆ. ಅಪ್ಡೇಟ್ ನಂಬರ್ 8, ಗೌತಮ್ ಗಂಭೀರ್ ಅಣ್ಣ ಪಂಚಿಂಗ್ ಡೈಲಾಗ್ನ ಹೊಡೆದಿದ್ರೆ ಏನು ಫೈರ್ ಉಟ್ಕೊಬೇಕು ಗುರು, ಆ ಥರ ಡೈಲಾಗ್ನ ಹೊಡಿತಾರೆ. ಕಿಚ್ಚು ಹಚ್ಕೊಬೇಕು ಹಂಗೇನೆ. ಅವ್ರು ಹೇಳ್ತಾರೆ, ಹೌದು ಗುರು ನಾನು ಮಿಸ್ಟೇಕ್ಸ್ನ ಮಾಡಿದ್ದೀನಿ. ಯಾರು ಹೇಳಿದ್ದು ನಾನು ಮಿಸ್ಟೇಕ್ಸ್ನ ಮಾಡಿಲ್ಲ ಅಂತ? ಕಳೆದ 18 ತಿಂಗಳಿಂದ ನಾನು ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ನ ಮಾಡಿದ್ದೀನಿ. ಆದ್ರೂ ಕೂಡ ಆ ಒಂದು ಮಿಸ್ಟೇಕ್ಸ್ಗಳಿದೆ, ಅದೊಂಥರ ಲಾಸ್ಟಲ್ಲಿ ಪಂಚಿಂಗ್ ಡೈಲಾಗ್ ಹೊಡೆದಿದ್ದಾರೆ. ರಾಂಗ್ ಡಿಸಿಷನ್ ವಿತ್ ದ ರೈಟ್ ಇಂಟೆಂಟ್ ಇಸ್ ಅಕ್ಸೆಪ್ಟಬಲ್ ಅಂತ ಹೇಳಿದ್ದಾರೆ. ಹೌದು, ನಾನೇನು ಮನುಷ್ಯ ಅಲ್ವಾ, ಮನುಷ್ಯ ಅಂದಮೇಲೆ 1000 ತಪ್ಪು ಮಾಡ್ತಾರೆ ಗುರು, ಅದನ್ನ ಆಕ್ಸೆಪ್ಟ್ ಮಾಡ್ಕೊಬೇಕು. ಯಾವ ರೀತಿ ಪ್ಲೇಯರ್ ತಪ್ಪು ಮಾಡಿದಾಗ ಅದನ್ನು ಆಕ್ಸೆಪ್ಟ್ ಮಾಡ್ಕೊತಿರೋ, ಅಂದರೆ ಮಿಸ್ಟೇಕ್ ಮಾಡ್ತಾರೆ ಪ್ಲೇಯರ್ಸ್ಗಳನ್ನು ಕೂಡ, ಅದೇ ರೀತಿ ಕೋಚ್ಗಳು ಕೂಡ ತಪ್ಪು ಮಾಡ್ತಾರೆ, ಅದನ್ನು ಕೂಡ ಆಕ್ಸೆಪ್ಟ್ ಮಾಡ್ಕೊಬೇಕು. ಯಾರು ದೇವರಲ್ಲ, ಇಲ್ಲಿ ಎಲ್ಲರೂ ಕೂಡ ಇಲ್ಲಿ ಆಡೋದಕ್ಕೇ ಬಂದಿರೋದು. ಆ್ಯಂಡ್ ಎಲ್ಲರೂ ಕೂಡ ಇಲ್ಲಿ ಕಲಿಯೋದಕ್ಕೇ ಬಂದಿರೋದು. ಮ್ಯಾಚ್ ಆಫ್ಟರ್ ಮ್ಯಾಚು ನಾವು ಕೂಡ ಕಲಿತಾ ಇದ್ದೀವಿ ಇಲ್ಲಿ. ನಾವೇನು ಬ್ರಹ್ಮಗಳಲ್ಲ ಅಥವಾ ನಾವೇನು ದೊಡ್ಡ ದೇವರುಗಳಲ್ಲ. ನಾವು ಕೂಡ ಪ್ರತಿಯೊಂದು ಮ್ಯಾಚು ಕೂಡ ಕಲಿತಾ ಇದ್ದೀವಿ ಆ್ಯಂಡ್ ಎಫೆಕ್ಟಿವ್ ಆಗೂ ಕೂಡ ಇದ್ದೀವಿ ಅಂತಲೂ ಕೂಡ ಹೇಳಿದ್ದಾರೆ. ಹೌದು, ಟೆಸ್ಟ್ ಫಾರ್ಮೆಟ್ ಅಂತ ಬಂದಾಗ ಸಿಕ್ಕಾಪಟ್ಟೆ ಮಿಸ್ಟೇಕ್ಸ್ಗಳನ್ನ ಮಾಡಿದರೆ ಎದ್ದೇಳೋಕ್ಕಾಗಿಲ್ಲ ಇಂಡಿಯನ್ ಟೀಮು ಟೆಸ್ಟ್ ಫಾರ್ಮೆಟಲ್ಲಿ. ಸೊ ರಿಕವರ್ ಆಗ್ತೀವಿ ಆದಷ್ಟು ಬೇಗ ಅಂತ ಹೇಳಿದ್ರೆ. ಇನ್ನೂ ಒಂದು ಪಂಚಿಂಗ್ ಡೈಲಾಗ್ ಏನು ಅಂತಂದರೆ, ಐ ಡೋಂಟ್ ನೀಡ್ ಟು ಕ್ಲಾರಿಫೈ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ದಟ್ ಅಪಿಯರ್ಸ್ ಆನ್ ಸೋಷಿಯಲ್ ಮೀಡಿಯಾ ಅಂತ ಹೇಳಿದರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಪಿಯರ್ ಆಗೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಸೀನೇ ಇಲ್ಲ. ಅಂದರೆ ಏನು ರೆಸ್ಪಾನ್ಸ್ ಮಾಡಬೇಕಾಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅಪಿಯರ್ ಆಗೋದಕ್ಕೆ. ಚೆನ್ನಾಗಿ ಕೇಳೋದಕ್ಕೆ ರೆಸ್ಪಾಂಡ್ ಮಾಡಿದ್ರೆ ಸಾಕು. ಸೋಷಿಯಲ್ ಮೀಡಿಯಾದಲ್ಲಿ ಜನನೇ ಅಲ್ವಾ ಕೇಳೋದು. ಒಂದೊಂದು ಟೈಮು ರೆಸ್ಪಾಂಡ್ ಮಾಡಬೇಕಾಗುತ್ತೆ. ಎಲ್ಲ ಟೈಮೂ ಕೂಡ ರೊಚ್ಚಿಗೆ ಬಿಟ್ಟು ಸ್ಟೇಟ್ಮೆಂಟ್ಗಳ ಕೊಡೋದಕ್ಕಾಗೋದಿಲ್ಲ. ನಾನು ಯಾವನಿಗೂ ಏನು ಹೇಳಬೇಕಾಗಿಲ್ಲ ಅಂತ ಎಲ್ಲ ಟೈಮು ಹೇಳೋಕ್ಕಾಗೋದಿಲ್ಲ. ಅದೇ ಗೆದ್ದಾಗ ಚೆನ್ನಾಗಿರುತ್ತೆ, ಸೋತಾಗೆಲ್ಲ ಆ ಥರ ರಫಾಗೆಲ್ಲ ಹೇಳೋದಕ್ಕಾಗೋದಿಲ್ಲ. ರಫಾಗೂ ಕೂಡ ಕೆಲವೊಂದು ಟೈಮ್ ಗಂಭೀರ್ ಅಣ್ಣ ಅವರು ಹೇಳಿದ್ದಾರೆ, ನಾನು ಯಾವನಿಗೂ ಆನ್ಸರಬಲ್ ಇಲ್ಲ ಇಲ್ಲಿ, ನಾನು ಯಾವನ ಮಾತು ಕೇಳಲ್ಲ ಅನ್ನೋ ಥರ ಎಲ್ಲ ರಫಾಗಿ ಹೇಳೋರು. ಬಟ್ ಅವ್ರು ಇರೋದೇ ಹಂಗೆ, ಅವ್ರ ಆ್ಯಟಿಟ್ಯೂಡೇ ಅದು, ಅವ್ರ ಅಪ್ರೋಚೇ ಅದು, ಏನೂ ಮಾಡೋದಕ್ಕಾಗೋದಿಲ್ಲ. ಇದಿಷ್ಟು ಆಗಿತ್ತು ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡ್ಕೊಳ್ಳಿ.